ಪವಿತ್ರ ಗೌಡ ದರ್ಶನ್ ಲೈಫ್ಗೆ ಬಂದ್ಮೇಲೆ ಏನೆಲ್ಲ ಆಯಿತು? ಪತ್ನಿ ವಿಜಯಲಕ್ಷ್ಮಿ ವಾರ್ನಿಂಗು ಕೇರ್ ಮಾಡಲಿಲ್ವಾ ಪವಿತ್ರ? ನಟ ದರ್ಶನ್ ಮತ್ತು ಪವಿತ್ರ ಗೌಡರ ಪರಿಚಯ ಹೇಗಾಯಿತು? ಇದುವೇ ಹೊತ್ತಿನ ವಿಶೇಷ. ಯಾರಿದು ಪವಿತ್ರ? ನಾನು ರಾಹುಲ್ ದಯಾನ್. ಈ ವರ್ಷ ಸ್ಯಾಂಡಲ್ವುಡ್ಗೆ ಅದ್ಯಾವ ಗರ ಬಡ್ದಿದೆಯೋ ಗೊತ್ತಿಲ್ಲ. ಹಿಟ್ ಸಿನಿಮಾಗಳನ್ನ ಮಾಡಿ ಸುದ್ದಿ ಆಗಬೇಕಿದ್ದ ಸ್ಯಾಂಡಲ್ವುಡ್ ಸ್ಟಾರ್ಗಳು ಬರೀ ನೆಗೆಟಿವ್ ವಿಚಾರದಿಂದಲೇ ಸುದ್ದಿ ಆಗ್ತಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ಯುವ ಡಿವೋರ್ಸ್ ವಿಚಾರವೇ ಸ್ಯಾಂಡಲ್ವುಡ್ ಮಂದಿಗೆ ಬಿಗ್ ಶಾಕ್ ಕೊಟ್ಟಿತ್ತು. ಅಷ್ಟರಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಕೇಸ್ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಹಾಗಂತ ದರ್ಶನ್ ಸಣ್ಣ ಪುಟ್ಟ ಕೇಸ್ನಲ್ಲಿ ಅಂಧರಾಗಿಲ್ಲ. ಮರ್ಡರ್ ಕೇಸ್ನಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಅಷ್ಟಕ್ಕೂ ಕೊಲೆ ಮಾಡಲು ಕಾರಣವಾದ ಆರೋಪಿ ಪವಿತ್ರ ಗೌಡ ಯಾರು? ಬಂಧಿತರಾಗಿರೋ ನಟ ದರ್ಶನ್ಗೂ ಈ ಪವಿತ್ರ ಗೌಡ ಮಧ್ಯೆ ಸ್ನೇಹ ಮೂಡಿದ ಹೇಗೆ? ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳಿಂದ ಸುದ್ದಿಯಾಗಿದ್ದಕ್ಕಿಂತ ವಿವಾದಗಳಿಂದಲೇ ದರ್ಶನ್ ಹೆಸರು ಹೆಚ್ಚು ಸದ್ದು ಮಾಡಿದೆ. ಸಾಲು ಸಾಲು ಸೋಲಿನಿಂದ ಕಂಗೆಟ್ಟಿದ್ದ ದರ್ಶನ್ ಕಾಟೇರ ಸಕ್ಸಸ್ನಿಂದ ಮತ್ತೆ ಹಿಟ್ ಸಿನಿಮಾಗಳನ್ನ ಕೊಡೋ ಹುಮ್ಮಸ್ಸಿನಲ್ಲಿದ್ರು. ದರ್ಶನ್ ಕೆರಿಯರ್ ಇನ್ನೇನು ತಳಹದಿಗೆ ಬರ್ತಿದೆ ಅನ್ನುವಾಗ್ಲೇ ಮತ್ತೊಂದು ಆಘಾತ ಎದುರಾಗಿದೆ. ಕೊಲೆ ಆರೋಪದಲ್ಲಿ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದೇಕೆ ಸಾರಥಿ? ಎಸ್, ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅದು ಸಾಮಾನ್ಯವಾದ ಕೇಸ್ನಲ್ಲಿ ಅಲ್ವೇ ಅಲ್ಲ. ಮರ್ಡರ್ ಕೇಸ್ನಲ್ಲಿ ದರ್ಶನ್ರನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿಸಿರುವ ಆರೋಪದ ತೂಗುಗತ್ತಿ ದರ್ಶನ್ ನೆತ್ತಿ ಮೇಲೆ ನೇತಾಡ್ತಿದ್ದು ಹೊಸ ಸಂಕಷ್ಟ ಎದುರಾಗಿದೆ. ಹೌದು, ದರ್ಶನ್ ಕೆರಿಯರ್ನಲ್ಲೇ ಅತಿ ದೊಡ್ಡ ಕಳಂಕ ಈಗ ದರ್ಶನ್ ಹಣೆಗೆ ಮೆತ್ತಿದೆ. ಇಷ್ಟು ದಿನ ಸಣ್ಣ ಪುಟ್ಟ ವಿವಾದಗಳಿಂದ ದರ್ಶನ್ ಹೆಸರು ಸದ್ದು ಮಾಡ್ತಿತ್ತು. ಆದ್ರೀಗ ಒಬ್ಬನ ಜೀವ ತೆಗೆದ ಆರೋಪ ದರ್ಶನ್ ಹೆಗಲೇರಿರೋದು ಅಭಿಮಾನಿಗಳಿಗೂ ದೊಡ್ಡ ಆಘಾತವನ್ನ ನೀಡಿದೆ. ಕೇವಲ ಕೊಲೆ ಮಾತ್ರ ಅಲ್ಲ, ಮೃತನನ್ನ ಕಿಡ್ನಾಪ್ ಮಾಡಿ ಕೂಡಿಟ್ಟು ಹಲ್ಲೆ ಮಾಡಿ ಬಳಿಕ ಕೊಲೆ ಮಾಡಿರುವ ಆರೋಪ ದರ್ಶನ್ ಬೆನ್ನಿಗೆ ಅಂಟಿಕೊಂಡಿದ್ದು ಹೊಸ ಕಂಟಕದಲ್ಲಿ ದಾಸ ಸಿಲುಕಿದ್ದಾರೆ. ಜೂನ್ 8ರಂದು ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಈ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿತ್ತು. ಆ ದೇಹ ಯಾರದ್ದು ಎಂದು ತನಿಖೆ ಮಾಡಿದಾಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂದು ಗೊತ್ತಾಗಿದೆ. ಈ ವೇಳೆ ಏಕಾಏಕಿ ಬೆಂಗಳೂರಿನ ಗಿರಿನಗರ ಮೂಲದ ಮೂವರು ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದೀವಿ ಅಂತ ತಪ್ಪೊಪ್ಪಿಕೊಂಡಿದ್ರು. ಆಗ ಕೊಲೆಯ ತನಿಖೆ ಶುರು ಮಾಡಿದಾಗ ಕೊಲೆಯಲ್ಲಿ ದರ್ಶನ್ ಪಾತ್ರವಿರೋದು ಗೊತ್ತಾಗಿದೆ. ತಕ್ಷಣವೇ ಮೈಸೂರಿನಲ್ಲಿದ್ದ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಬಳಿಕ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ. ದರ್ಶನ್ ವಿವಾದಗಳಲ್ಲಿ ಹೆಚ್ಚು ಸಂಚಲನಕ್ಕೆ ಕಾರಣವಾಗಿದ್ದ ಹೆಸರು ಅಂದ್ರೆ ಅದು ನಟಿ ಪವಿತ್ರ ಗೌಡ ಹೆಸರು. ಈಗ ಈ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲೂ ಇದೇ ಪವಿತ್ರ ಗೌಡ ಹೆಸರು ತಳುಕು ಹಾಕಿಕೊಂಡಿದೆ. ಅಸಲಿಗೆ ಕೊಲೆಯಾಗಿರುವ ರೇಣುಕಾಸ್ವಾಮಿ ದರ್ಶನ್ ಆತ್ಮೀಯ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಂತೆ. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿ ಥಳಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿರುವ ಅಂಶ. ಯಾರಿದು ಪವಿತ್ರ ಗೌಡ? ಈಕೆಗೆ ದರ್ಶನ್ಗೆ ಹೇಗೆ ಪರಿಚಯ?
ದರ್ಶನ್ ದಾಂಪತ್ಯದ ಬಿರುಕಿಗೆ ಕಾರಣವಾಗಿದ್ದ ಪವಿತ್ರ ಗೌಡ. ದರ್ಶನ್ ಪವಿತ್ರ ಗೌಡ ಇಬ್ಬರು ಆತ್ಮೀಯ ಗೆಳೆಯರು ಅನ್ನೋದು ಜಗಜ್ಜಾಹೀರಾಗಿರುವ ವಿಚಾರ. ಇಬ್ಬರ ನಡುವಿನ ಈ ಸ್ನೇಹ ದರ್ಶನ್ ದಾಂಪತ್ಯದ ಬಿರುಕಿಗೂ ಕಾರಣವಾಗಿತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಮುಸುಕಿನ ಗುದ್ದಾಟಕ್ಕೂ ಈ ಪರಿಚಯ ನಾಂದಿ ಹಾಡಿತ್ತು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವಿನ ಕಲಹಕ್ಕೂ ಈ ಪವಿತ್ರ ಗೌಡ ಕಾರಣವಾಗಿದ್ರು. ಇದೀಗ ಈ ಪವಿತ್ರ ಗೌಡ ಕಾರಣದಿಂದಲೇ ದರ್ಶನ್ಗೆ ಮತ್ತೊಂದು ಕಂಟಕ ಬೆನ್ನು ಬಿದ್ದಿದೆ. ಹಾಗಂತ ಇದೇ ಮೊದಲು ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಸದ್ದು ಮಾಡಿಲ್ಲ. ಈ ಹಿಂದೆಯೂ ಹಲವು ಬಾರಿ ದರ್ಶನ್ ಪವಿತ್ರ ಗೌಡ ಪರವೇ ಮಾತನಾಡಿದ್ದೂ ಇದೆ. ಪತ್ನಿಗಿಂತ ಪವಿತ್ರ ಗೌಡಗೆ ಹೆಚ್ಚು ಒತ್ತು ಕೊಟ್ಟಿರೋದು ಇದೆ. ಈ ವಿಚಾರ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಪೋಸ್ಟರ್ ವಾರ್ಗೂ ಕಾರಣವಾಗಿ ಅತಿ ದೊಡ್ಡ ಹಲ್ಚಲ್ ಸೃಷ್ಟಿಸಿಬಿಟ್ಟಿತ್ತು. ದರ್ಶನ್ ಯಾವುದೇ ವಿವಾದವಿದ್ರೂ ಅಲ್ಲಿ ಮೊದಲು ಕೇಳಿ ಬರೋದೇ ಈ ಪವಿತ್ರ ಗೌಡ ಹೆಸರು. ಹಾಗಾದ್ರೆ ಯಾರು ಈ ಪವಿತ್ರ ಗೌಡ ಅಂತ ನೋಡೋದಾದ್ರೆ, ಪವಿತ್ರ ಗೌಡ ಮಾಡೆಲ್ ಕಮ್ ನಟಿ. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಪವಿತ್ರ ಗೌಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು. ಕಿರುತೆರೆ ಸಹ ಕಲಾವಿದೆಯಾಗಿ ಕೆಲಸ ಮಾಡ್ತಿದ್ದ ಪವಿತ್ರ ಗೌಡ 4-5 ಸಿನಿಮಾಗಳಲ್ಲೂ ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಛತ್ರಿಗಳು ಸಾರ್ ಛತ್ರಿಗಳು, ಅಗಮ್ಯ, ಸಾಗುವ ದಾರಿ ಸಿನಿಮಾಗಳಲ್ಲಿ ಪವಿತ್ರ ಗೌಡ ಬಣ್ಣ ಹಚ್ಚಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಪವಿತ್ರ ಗೌಡಗೆ ಮದುವೆಯಾಗಿ ಒಬ್ಬ ಮಗಳು ಕೂಡ ಇದ್ದಾಳೆ. ಜಗ್ಗುದಾದ ಸಿನಿಮಾದಲ್ಲಿ ಪವಿತ್ರ ಗೌಡ ಪರಿಚಯ. ಎಸ್, ದರ್ಶನ್ ಅಭಿನಯದ ಜಗ್ಗುದಾದ ಸಿನಿಮಾದ ವೇಳೆಯೇ ಈ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಪರಿಚಯ ಆಗಿತ್ತು. ಬಳಿಕ ಇಬ್ಬರ ನಡುವಿನ ಸ್ನೇಹ ಇನ್ನಷ್ಟು ಗಟ್ಟಿಯಾಗಿತ್ತು. ಇದಾದ ಮೇಲೆ ಇಬ್ಬರು ಒಟ್ಟೊಟ್ಟಿಗೆ ಓಡಾಡೋದಕ್ಕೂ ಶುರು ಮಾಡಿದ್ರು. ಪವಿತ್ರ ಗೌಡ ಮನೆಯ ಯಾವುದೇ ಕಾರ್ಯಕ್ರಮವಿದ್ರೂ ಅಲ್ಲಿ ದರ್ಶನ್ ಹಾಜರಿ ಇರ್ತಿತ್ತು. ಇತ್ತ ದರ್ಶನ್ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಪವಿತ್ರ ಗೌಡ ಮಿಸ್ ಮಾಡ್ತಿರ್ಲಿಲ್ಲ. ದರ್ಶನ್ ಅವರ ಬರ್ತ್ಡೇಯನ್ನು ಕೂಡ ಪವಿತ್ರ ಗೌಡ ತಮ್ಮ ಆಪ್ತ ಸ್ನೇಹಿತರ ಜೊತೆ ಸಪರೇಟ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಮೈಸೂರಿನಲ್ಲಿ ವೇಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣದ ವೇಳೆಯೂ ಪವಿತ್ರ ಗೌಡ ದರ್ಶನ್ ಜೊತೆಯಲ್ಲೇ ಇದ್ರು. ಅಷ್ಟೇ ಯಾಕೆ, ಪವಿತ್ರ ಗೌಡ ಮಗಳ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಕೂಡ ಮಾಡಿದ್ರು. ಕಾಟೇರ ಸಕ್ಸಸ್ ಸೆಲೆಬ್ರೇಟ್ ಮಾಡಿದ್ದ ಪವಿತ್ರ ಗೌಡ. ಒಂದಲ್ಲ ಎರಡಲ್ಲ, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ 10 ವರ್ಷದ ಸ್ನೇಹವಿದೆ. ಇದೇ ಕಾರಣಕ್ಕೆ ಪವಿತ್ರ ಗೌಡ ಸಂಕಷ್ಟದ ಸಮಯದಲ್ಲಿ ದರ್ಶನ್ ಹೆಗಲು ಕೊಟ್ಟು ಜೊತೆಯಾಗಿ ನಿಲ್ತಿದ್ರು. ಪವಿತ್ರ ಗೌಡ ಶುರು ಮಾಡಿದ್ದ ಬೋಟಿಕ್ಗೂ ದರ್ಶನ್ ಸಹಾಯ ಮಾಡಿದ್ರು ಎನ್ನಲಾಗಿದೆ. RR ನಗರದಲ್ಲಿ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್ ಮಾಡಿದ್ದಾರೆ. ಈ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ದರ್ಶನ್ ನೆರವಾಗಿದ್ರು ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ. ಇಷ್ಟೆಲ್ಲ ಅಲ್ಲದೆ ದರ್ಶನ್ಗೆ ಬ್ರೇಕ್ ಕೊಟ್ಟ ಕಾಟೇರ ಸಿನಿಮಾ ಸಕ್ಸಸ್ ಕೂಡ ಪವಿತ್ರ ಗೌಡ ಸೆಲೆಬ್ರೇಟ್ ಮಾಡಿದ್ರು. ತಮ್ಮ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿ ಬೆಸ್ಟ್ ಆಫ್ ಲಕ್ ತಿಳಿಸಿದ್ರು. ದರ್ಶನ್ ಪವಿತ್ರ ಸ್ನೇಹ, ವಿಜಯಲಕ್ಷ್ಮಿ ಕೆಂಡಾಮಂಡಲ. ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯೆ ಆತ್ಮೀಯ ಬಾಂಧವ್ಯ ಇರೋದು ಯಾವಾಗ ದರ್ಶನ್ ಪತ್ನಿಗೆ ಗೊತ್ತಾಯ್ತೋ ಆಗ್ಲೇ ನೋಡಿ ಅಸಲಿ ಹೈಡ್ರಾಮಾ ಶುರುವಾಗಿದ್ದು. ಯಾಕಂದ್ರೆ ಅದ್ಯಾವಾಗ ದರ್ಶನ್ ಪವಿತ್ರ ಗೌಡ ಜೊತೆ ಕ್ಲೋಸ್ ಆಗೋದಕ್ಕೆ ಶುರು ಮಾಡಿದ್ರೋ ಇದು ಪತ್ನಿ ವಿಜಯಲಕ್ಷ್ಮಿಗೆ ನುಂಗಲಾರದ ತುತ್ತಾಗಿತ್ತು. ಇದೇ ಕಾರಣಕ್ಕೆ ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ಮಧ್ಯೆ ಜನವರಿಯಲ್ಲಿ ದೊಡ್ಡ ಪೋಸ್ಟ್ ವಾರ್ ನಡೆದು ಅದು ಕೂಡ ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿಬಿಟ್ಟಿತ್ತು. ಪವಿತ್ರ ಗೌಡ, ನಟ ದರ್ಶನ್ ಯಾವುದೇ ವಿವಾದವಾದ್ರೂ ಅಲ್ಲಿ ಈ ಹೆಸರು ಇದ್ದೇ ಇರುತ್ತೆ. ಈಗ ದರ್ಶನ್ ಅರೆಸ್ಟ್ ಕೇಸ್ನಲ್ಲೂ ಮತ್ತೆ ಪವಿತ್ರ ವಿಚಾರವೇ ಮುನ್ನೆಲೆಗೆ ಬಂದಿದೆ. ಇನ್ಫ್ಯಾಕ್ಟ್ ಈ ಕೇಸ್ನಲ್ಲಿ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ.
ಹಿಂದೊಮ್ಮೆ ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡಿ ಪವಿತ್ರ ಹಲ್ಚಲ್ ಸೃಷ್ಟಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಿರುಗೇಟು ಕೊಟ್ಟಿದ್ರು. ಹಾಗಾದ್ರೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವಿನ ಮುಸುಕಿನ ಗುದ್ದಾಟ ಹೇಗಿತ್ತು? ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಾಗೆ ವಿಜಯಲಕ್ಷ್ಮಿ ಹೇಗೆ ಉತ್ತರ ಕೊಟ್ಟಿದ್ರು? ಪವಿತ್ರ ಬಿಚ್ಚಿಟ್ಟ ಆ 10 ವರ್ಷದ ಗುಟ್ಟೇನು? ಬನ್ನಿ ನೋಡೋಣ. ಫೋಟೋ ಶೇರ್ ಮಾಡಿ ಶಾಕ್ ಕೊಟ್ಟಿದ್ದ ಪವಿತ್ರ ಗೌಡ. ನಟಿಯ ಪೋಸ್ಟ್ಗೆ ಸಿಡಿದೆದ್ದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅವತ್ತು ದರ್ಶನ್ ನಟಿಸಿದ್ದ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ನಡೆಯಬೇಕಿತ್ತು. ಸಕ್ಸಸ್ ಮೀಟ್ ನಡೆಯುವ ಮುಂಚೆಯೇ ಅಂದು ಪವಿತ್ರ ಗೌಡ ಬಿಗ್ ಶಾಕ್ ನೀಡಿದ್ರು. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಅವ್ರ ಜೊತೆ ಆತ್ಮೀಯವಾಗಿರುವ ಕೆಲವು ಫೋಟೋಗಳನ್ನ ಶೇರ್ ಮಾಡಿ ಅಚ್ಚರಿ ಮೂಡಿಸಿದ್ರು. ಬರೀ ಫೋಟೋ ಶೇರ್ ಮಾಡಿದ್ದು ಮಾತ್ರವಲ್ಲ, ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷ ಅಂತ ಕ್ಯಾಪ್ಷನ್ ಬೇರೆ ಹಾಕಿದ್ರು. ದರ್ಶನ್ ಜೊತೆಗಿದ್ದ ಫೋಟೋಗಳನ್ನ ಹಾಕಿದ್ದ ಪವಿತ್ರ ಗೌಡ, ಈ ಸಂಬಂಧ ಹೀಗೆ ಮುಂದುವರಿಯಲಿ, ನಮ್ಮ ಸಂಬಂಧಕ್ಕೆ ದಶಕದ ಸಂಭ್ರಮ ಅಂತೆಲ್ಲ ಬರೆದು ಪೋಸ್ಟ್ ಮಾಡಿದ್ರು. ಆದ್ರೆ ಈ ಪೋಸ್ಟ್ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಹೌದು, ಪವಿತ್ರ ಗೌಡ ಹಾಕಿದ ಈ ಪೋಸ್ಟ್ ಅಕ್ಷರಃ ಸುನಾಮಿಯನ್ನೇ ಸೃಷ್ಟಿಸಿಬಿಡ್ತು. ಮತ್ತೊಂದೆಡೆ ಪವಿತ್ರ ಗೌಡ ಅವರ ಈ ಪೋಸ್ಟ್ ನೋಡಿ ಸಿಡಿದೆದ್ದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದು ಕೆಂಡಾಮಂಡಲವಾಗಿದ್ರು. ಪವಿತ್ರ ಗೌಡ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದ ದರ್ಶನ್ ಪತ್ನಿ ಪವಿತ್ರ ಗೌಡರಿಗೆ ಸಂಬಂಧಪಟ್ಟ ಹಳೆಯ ಖಾಸಗಿ ಫೋಟೋಗಳನ್ನ ಶೇರ್ ಮಾಡಿ ಆಕ್ರೋಶ ಹೊರಹಾಕಿದ್ದರು. ಬೇರೊಬ್ಬರ ಗಂಡನ ಫೋಟೋವನ್ನ ಪೋಸ್ಟ್ ಮಾಡುವ ಮೊದಲು ಪ್ರಜ್ಞೆ ಇರಬೇಕು ಎಂದು ರೊಚ್ಚಿಗೆದ್ದಿದ್ದ ವಿಜಯಲಕ್ಷ್ಮಿ ಕಾನೂನು ಮೂಲಕ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ರವಾನಿಸಿದ್ದರು. ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುವ ಮೊದಲು ಈ ಮಹಿಳೆಗೆ ಪ್ರಜ್ಞೆ ಇರಬೇಕು ಎಂದು ನಾನು ಭಾವಿಸ್ತೇನೆ. ಅದು ಅವಳ ಪಾತ್ರ ಮತ್ತು ನೈತಿಕ ನಿಲುವಿನ ಬಗ್ಗೆ ಮಾತನಾಡುತ್ತೆ. ಪುರುಷ ವಿವಾಹಿತನೆಂದು ತಿಳಿದು ಕೂಡ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಹತ್ತಿರವಾಗಿದ್ದಾಳೆ. ಈ ಚಿತ್ರಗಳು ಸ್ಪಷ್ಟವಾಗಿ ಖುಷಿಗೌಡ, ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಧ್ವನಿ ಎತ್ತಲು ಸಾಮಾಜಿಕ ಮಾಧ್ಯಮವನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ. ಇಡೀ ಸಮಾಜಕ್ಕೆ ಬೇರೆ ರೀತಿಯ ಚಿತ್ರಣ ನೀಡಲು ಯತ್ನಿಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅದ್ಯಾವಾಗ ಪವಿತ್ರ ಗೌಡ ಅವರ ಪೋಸ್ಟ್ಗೆ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡಿದ್ರು, ಅಲ್ಲಿಗೆ ಈ ಬೆಳವಣಿಗೆ ದೊಡ್ಡ ತಿರುವು ಪಡೆದುಕೊಂಡಿತ್ತು. ದರ್ಶನ್ಗೂ ಪವಿತ್ರ ಗೌಡಗೂ ಏನ್ ಸಂಬಂಧ? ಪವಿತ್ರ ಗೌಡ ಜೊತೆ ದರ್ಶನ್ ಯಾಕೆ ಇಷ್ಟು ಅನ್ಯೋನ್ಯವಾಗಿದ್ದಾರೆ ಎಂಬ ಪ್ರಶ್ನೆ ಉದ್ಭವವಾಗಿತ್ತು. ಪವಿತ್ರ ಗೌಡ ಅವರ ಮಗಳು ಖುಷಿಗೌಡ ಬಗ್ಗೆಯೂ ಚರ್ಚೆ ಶುರುವಾಯಿತು. ಇದರ ಜೊತೆಗೆ ವಿಜಯಲಕ್ಷ್ಮಿ ಅವರೇ ಪವಿತ್ರ ಗೌಡ ಅವರ ಹಳೆಯ ಫೋಟೋಗಳನ್ನ ಶೇರ್ ಮಾಡಿ ಇನ್ನಷ್ಟು ಗೊಂದಲ ಮೂಡಿಸಿದ್ರು. ಪವಿತ್ರ ಗೌಡಗೆ ಈಗಾಗಲೇ ಮದುವೆ ಆಗಿದೆ, ಒಂದು ಮಗು ಇದೆ. ಆದ್ರೂ ದರ್ಶನ್ ಅವರ ಜೊತೆಗೆ ಆತ್ಮೀಯವಾಗಿರುವ ಫೋಟೋಗಳನ್ನು ಹಾಕಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮುಂದಿಟ್ಟು ಚರ್ಚೆ ಹುಟ್ಟು ಹಾಕಿದ್ರು. ವಿಜಯಲಕ್ಷ್ಮಿ ವಾರ್ನಿಂಗ್ ಬೆನ್ನಲ್ಲೇ ಪವಿತ್ರ ಗೌಡ ಕೌಂಟರ್. ದರ್ಶನ್ ಜೊತೆಗಿನ 10 ವರ್ಷದ ಗುಟ್ಟು ರಟ್ಟು ಮಾಡಿದ್ದ ನಟಿ. ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟ ನಂತರ ಪವಿತ್ರ ಗೌಡ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆ ಕಡೆ ಕಾಟೇರ ಸಕ್ಸಸ್ ಮೀಟ್ ಮಾಡಬೇಕಿದ್ದ ದರ್ಶನ್ ಅವರು ಸಹ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿ ಮೌನಕ್ಕೆ ಶರಣಾಗಿದ್ರು. ಈ ನಡುವೆ
ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಹಾಕಿದ ಪೋಸ್ಟ್ಗಳಿಂದ ಸೃಷ್ಟಿಯಾದ ಒಂದಷ್ಟು ಪ್ರಶ್ನೆಗಳು ಬರೀ ಪ್ರಶ್ನೆಗಳಾಗಿಯೇ ಉಳಿದುಕೊಂಡಿದ್ವು. ಪವಿತ್ರ ಗೌಡಗೆ ಮದುವೆ ಆಗಿದೆಯಾ? ಈ ಸಂಜಯ್ ಸಿಂಗ್ ಯಾರು? ಇವರಿಬ್ಬರು ಯಾಕೆ ದೂರ ಆದ್ರು? ಪವಿತ್ರ ಗೌಡ ಹಾಗೂ ದರ್ಶನ್ ಅವರ 10 ವರ್ಷದ ರಿಲೇಶನ್ಶಿಪ್ ಏನು? ಖುಷಿ ಗೌಡ ಯಾರ ಮಗಳು? ಹೀಗೆ ಹಲವು ಪ್ರಶ್ನೆಗಳು ಕಾಡೋಕೆ ಶುರುವಾಗಿತ್ತು. ಆಗ ಖುದ್ದು ಪವಿತ್ರ ಗೌಡ ಪೋಸ್ಟ್ ಹಾಕುವ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ವಿಜಯಲಕ್ಷ್ಮಿಗೆ ರಿವರ್ಸ್ ವಾರ್ನಿಂಗ್ ಕೊಟ್ಟಿದ್ರು. ಖುಷಿ ಗೌಡ ದರ್ಶನ್ ಮಗಳಲ್ಲ ಅಂತ ಸ್ಪಷ್ಟನೆ ನೀಡಿದ್ದ ಪವಿತ್ರ. ಪವಿತ್ರ ಗೌಡ ಅವರಿಗೆ ಸಂಜಯ್ ಸಿಂಗ್ ಜೊತೆ ಮದುವೆ ಆಗಿದೆ. ಈ ದಂಪತಿಗೆ ಖುಷಿ ಗೌಡ ಎನ್ನುವ ಮಗಳು ಕೂಡ ಇದ್ದಾಳೆ ಎಂದು ವಿಜಯಲಕ್ಷ್ಮಿ ಉಲ್ಲೇಖಿಸಿದ್ದರು. ಇದಕ್ಕೆ ರಿಯಾಕ್ಟ್ ಮಾಡಿರುವ ಪವಿತ್ರ ಗೌಡ, ಹೌದು, ನನಗೆ ಸಂಜಯ್ ಜೊತೆ ಮದುವೆ ಆಗಿತ್ತು, ಆದ್ರೆ ನಮ್ಮ ಲೈಫ್ ಅಲ್ಲಿ ಉಂಟಾದ ಸಮಸ್ಯೆಗಳಿಂದ ಡಿವೋರ್ಸ್ ಪಡೆದುಕೊಂಡಿದ್ದೇನೆ ಎಂದಿದ್ರು. ಇನ್ನು ಖುಷಿ ಗೌಡ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದ ಪವಿತ್ರ ಗೌಡ, ಖುಷಿ ಗೌಡ ದರ್ಶನ್ ತುಗ್ದೀಪ್ ಶ್ರೀನಿವಾಸ್ ಅವರ ಮಗಳು ಅಂತ ನಾನು ಎಲ್ಲೂ ಹೇಳಿಲ್ಲ ಎನ್ನುವ ಮೂಲಕ ವಿಜಯಲಕ್ಷ್ಮಿಗೆ ಕೌಂಟರ್ ಕೊಟ್ಟಿದ್ರು. ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ ಗೌಡ. ನಾನು ಸಂಜಯ್ ಅನ್ನೋ ವ್ಯಕ್ತಿಯನ್ನ ಮದುವೆ ಆಗಿದ್ದು ನಂತರ ಖುಷಿ ಗೌಡ ಹುಟ್ಟಿರ್ತಾಳೆ. ನಮ್ಮ ಲೈಫ್ ಅಲ್ಲಿ ಉಂಟಾದ ಪ್ರಾಬ್ಲಮ್ಗಳಿಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೀನಿ. ಇಲ್ಲಿಯವರೆಗೂ ಖುಷಿ ಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳು ಅಂತ ನಾನ್ ಎಲ್ಲಿಯೂ ಹೇಳಿಲ್ಲ. ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಅವರು ಕಳೆದ 10 ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತೆ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಹಲವು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತಾಡಿದ್ದು. ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸಿರ್ತಾರೆ. ಅದರ ಕೆಲವು ಸಾಕ್ಷಿ ಹಾಗೆ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ ನ ಸಮಯ ಬಂದಾಗ ಹಂಚಿಕೊಳ್ತೇನೆ. ಇದೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ ಗಳನ್ನ ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ. ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಬಹಳಷ್ಟು ಜನ ಕೆಟ್ಟ ಭಾಷೆಯಿಂದ ನಿಂದಿಸಿರೋದು ನನಗೆ ಮಾನಸಿಕ ನೋವುಂಟು ಮಾಡಿದೆ. ನನ್ನ ಜೀವನದ ಹಳೆಯ ವಿಚಾರಗಳನ್ನ ಹಾಗೆ ನನ್ನ ವೈಯಕ್ತಿಕ ಫೋಟೋಗಳನ್ನ ಪೋಸ್ಟ್ ಮಾಡೋ ಹಕ್ಕು ಯಾರಿಗೂ ಇರೋದಿಲ್ಲ. ಈ ಮೂಲಕ ನಾನು ಹೇಳೋದೇನಂದ್ರೆ, ನನಗೂ ಲೀಗಲ್ ಆಕ್ಷನ್ ತಗೊಳ್ಳೋ ಹಕ್ಕಿದೆ. ಆದ್ರೂ ನಾನು ಈ ವಿಚಾರವನ್ನ ದೊಡ್ಡದ್ ಮಾಡ್ತಾ ಇಲ್ಲ. ಎಚ್ಚರ ಇರ್ಲಿ. ಕಾರಣ ನಾನು ನನ್ನನ್ನ ಪ್ರೀತಿಸೋರ ಜೊತೆಗೆ ಸಂತೋಷದಿಂದ ಇರಬೇಕು ಅಂತ ನಿಶ್ಚಯಿಸಿದ್ದೇನೆ. ಇದೊಂದೇ ಅಲ್ಲ, ದರ್ಶನ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋವನ್ನ ಕಿರುತೆರೆ ನಟಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದರು. ಆ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನಲ್ಲಿ ಪವಿತ್ರ ಗೌಡ ಸೇರಿದಂತೆ ಹಲವು ನಟಿಯರು ಇದ್ರು. ಯಾವಾಗ ಈ ಪೋಸ್ಟ್ ನ ನಟಿ ಹಾಕಿದ್ರು, ವಿಜಯಲಕ್ಷ್ಮಿ ಕೆಂಡಾಮಂಡಲವಾದ್ರು. ಆ ನಂತರ ಆ ನಟಿ ಬರ್ತ್ಡೇ ಸೆಲೆಬ್ರೇಷನ್ ಪೋಸ್ಟ್ ನ ಡಿಲೀಟ್ ಮಾಡಿದ್ದರು. ಈ ಹಿಂದೆ ಹಲವು ಘಟನೆಗಳಿಗೆ ಪವಿತ್ರ ಗೌಡ ಪರೋಕ್ಷವಾಗಿ ಕಾರಣವಾಗಿದ್ದರು. ಆದ್ರೆ ಈ ಕೇಸ್ನಲ್ಲಿ ಅವರೇ ಪ್ರತ್ಯಕ್ಷ ಕಾರಣ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಇಷ್ಟೇ ಅಲ್ಲ, ಈ ಕೇಸ್ನಲ್ಲಿ ಕೇವಲ ದರ್ಶನ್ ಮಾತ್ರ ಆರೋಪಿಯಲ್ಲ, ಪವಿತ್ರ ಗೌಡ ಕೂಡ ಆರೋಪಿ. ಅವರು ಕೂಡ ನಟ ದರ್ಶನ್ ಜೊತೆಯಲ್ಲಿಯೇ ಅರೆಸ್ಟ್ ಆಗಿದ್ದಾರೆ. ವಕೀಲರ ಜೊತೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಬಂದಿದ್ದ ಪವಿತ್ರ ಗೌಡ ಅವರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದರು. ಆ ನಂತರ ಪವಿತ್ರ ಗೌಡ ಅವರನ್ನು ಕೂಡ ಬಂಧಿಸಿದರು. ಇದಾದ ನಂತರ ಪೊಲೀಸ್ ಠಾಣೆಯಲ್ಲಿಯೇ ಮೆಡಿಕಲ್ ಚೆಕಪ್ ಮಾಡಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಪವಿತ್ರ ಗೌಡ ಅವರ ಜೊತೆಗಿನ ಮುಸುಕಿನ ಗುದ್ದಾಟದ ಹೊರತಾಗಿಯೂ ವಿಜಯಲಕ್ಷ್ಮಿ ದರ್ಶನ್ ಅವರ ಜೊತೆ ಚೆನ್ನಾಗಿಯೇ ಇದ್ರು. ಕೆಲ ದಿನಗಳ ಹಿಂದೆ ಅವರ ಮ್ಯಾರೇಜ್ ಆನಿವರ್ಸರಿಯನ್ನ ವಿದೇಶದಲ್ಲಿ ಸೆಲೆಬ್ರೇಟ್ ಮಾಡಲಾಗಿತ್ತು. ನಟ ದರ್ಶನ್ ಫ್ಯಾನ್ಸ್ ಆಯೋಜಿಸಿದ್ದ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಭಾಗಿಯಾಗಿದ್ರು. ಆದ್ರೀಗ ಪವಿತ್ರ ಗೌಡ ಕಾರಣಕ್ಕಾಗಿ ನಟ ದರ್ಶನ್ ಕೊಲೆ ಪ್ರಕರಣದ ಆರೋಪಿಯಾಗಿರೋದು ನಿಜಕ್ಕೂ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದೊಡ್ಡ ಆಘಾತ. ಒಂದಲ್ಲ ಒಂದು ವಿವಾದಗಳಿಂದ ದರ್ಶನ್ ಹೆಸರು ಸುದ್ದಿ ಆಗ್ತಾನೆ ಇತ್ತು.
ಆದರೆ ಈ ಬಾರಿ ದರ್ಶನ್ ತಲೆ ಮೇಲೆ ಬಂದಿರೋ ಆರೋಪ ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿರೋದಂತೂ ಸುಳ್ಳಲ್ಲ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.